ಅಷ್ಟೇ ಆಗೋದು ಅಲ್ಲಿ ತಿಕ್ಕ సహాయం చేయండి. ఓం నమ శివాయ. ప్లీజ్ డొనేటెడ్ ఫర్ ఫుడ్. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಮತ್ತು ನಮ್ಮ ಫ್ರೆಂಡು ತುಂಬ ದಿವಸದಿಂದ ಅಂದ್ಕೊಂಡಿರೋಂತಹ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ವಿಂಡೋ ಸೀಟ್ ಬೇಕು ಅಂತೇಳಿ ಹಿಂದೆ ಮುಂದೆ ಕೂತಿದ್ವಿ. ಆಮೇಲೆ ಕಂಡಕ್ಟ್ರ್ ಬಂದು ಒಂದೇ ಸೀಟಲ್ಲಿ ಕೂತ್ಕೊಳ್ಳಿ ಹೆಣ್ಮಕ್ಳು ಅಂತೇಳ್ಬಿಟ್ಟು ಕೂರಿಸಿದ್ರು. ಪಾಪ ತುಂಬಾ ಫ್ರೀ ಇತ್ತು ಬಸ್ಸು ಅಂತ ಹೇಳ್ಬೋದು. 242 ರೂಪೀಸ್ ಅಷ್ಟೇ. ನಾವು ಕೂಡ ಹೊರಟ್ವಿ. ಅಲ್ಲಿಗೆ ರೀಚ್ ಆಗೋಷ್ಟರೊಳಗೆ ನಾವು 12:30 ಆಗಿಬಿಡ್ತು. ಆಮೇಲೆ ನಾವು ಅಲ್ಲೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಲಗೇಜೆಲ್ಲ ಇಟ್ಬಿಟ್ಟು ಲಗೇಜ್ ರೂಮಲ್ಲಿ ಅಲ್ಲಿ ರಾಜಗೋಪುರದ ಹತ್ರ ನಾವು ದೀಪನ ಹಚ್ಬಿಟ್ಟು ಓಡಬೇಕು. ನೋಡ್ಬೋದು ನೀವು ಯಾವ ರೀತಿ ಅಲ್ಲಿ ನಕ್ಷೆ ತೋರಿಸಿದ್ದಾರೆ. ಆ ರೀತಿಯಾಗಿ ನಾವು ನಡ್ಕೊಂಡ್ಬಿಟ್ಟು 14 ಕಿಲೋಮೀಟರ್ಸ್ ನಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಟೆಂಪಲ್ ಹತ್ರನೇ ರಾಜಗೋಪುರದ ಮುಂದೆನೇ ನಾವು ದೀಪನ ಹಚ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಮಗೇನು ಬೇಡ್ಕೊಳ್ಳೋದಿರುತ್ತೆ ಅದು ಬೇಡ್ಕೊಂಡ್ಬಿಟ್ಟು ನಾವು ಪಾದಯಾತ್ರೆನ ಸ್ಟಾರ್ಟ್ ಮಾಡಬೇಕು. 14 ಕಿಲೋಮೀಟರ್ ಆಟೋಗಳು ಕೂಡ ಇರುತ್ತೆ, ಆಟೋದಲ್ಲೂ ಕೂಡ ಹೋಗ್ಬೋದು. ಎಲ್ಲ ಜ್ಯೋತಿರ್ಲಿಂಗಗಳನ್ನೂ ಕೂಡ ತೋರಿಸ್ಕೊಂಡು ಆಟೋದಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಹತ್ತಿಸ್ಕೊಂಡು ಹೋಗ್ತಾರೆ. ನಾವು ಕೂಡ ಸ್ಟಾರ್ಟ್ ಮಾಡಿ ಅಲ್ಲಲ್ಲೇ ಒಂದು ಕರ್ಪೂರನ ತೊಗೊಂಡು ಹಚ್ಕೊಂಡು ಎಲ್ಲ ಲಿಂಗಗಳನ್ನೂ ಕೂಡ ನೋಡಿಕೊಂಡು ಕರ್ಪೂರನ ಎಲ್ಲ ಲಿಂಗಗಳ ಹತ್ರನೂ ಆಚೆ ಕಡೆನೇ ಹಚ್ಬಿಟ್ಟು ಹೊರಟ್ವಿ. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರಾದರೂ ವಿಸಿಟ್ ಮಾಡಿದ್ರೆ ಖಂಡಿತ ವಿಸಿಟ್ ಮಾಡಿ. ಹುಣ್ಣಿಮೆ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ರಶ್ ಇರುತ್ತೆ ಅಂದ್ಬಿಟ್ಟು ನಾವು ನಾರ್ಮಲ್ ಡೇಸಲ್ಲೇ ಹೋಗಿದ್ವಿ. ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಹಂಗೇ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋದ್ವಿ. ಒಂದೊಂದು ಲಿಂಗನೂ ಕೂಡ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಒನ್ ಟೈಮ್ ಆದ್ರೂ ಕೂಡ ಈ ಪ್ಲೇಸ್ಗೆ ಹೋಗಲೇಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬಾ ಚೆನ್ನಾಗಿದೆ. ನಾವು ಶಿವನ ಯಾವ್ಯಾವ ರೀತಿ ನೋಡ್ಬೋದು, ಎಲ್ಲ ರೀತಿಯ ರೂಪದಲ್ಲೂ ಕೂಡ ಇಲ್ಲಿ ನೋಡ್ಬೋದು. ನಾವು ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಒಂದೊಂದು ಹತ್ರನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಒಂದೊಂದು ಲಿಂಗಗಳನ್ನು ಕೂಡ ತುಂಬಾ ಡಿಫ್ರೆಂಟಾಗಿದೆ, ಹಾಗೆ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ಏಜ್ ಆಗಿರೋರೆಲ್ಲರೂ ಕೂಡ ನಡ್ಕೊಂಡು ಬಂದಿದ್ದರು. ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಎಲ್ಲನೂ ಕೂಡ ಹೋಗ್ತಾಯಿದ್ರು. ಬಟ್ ಟೈಮ್ ಆದಂಗೆ ತುಂಬ ರಶ್ ಇತ್ತು. ಪೌರ್ಣಮಿಲಂತೂ ತುಂಬಾ ರಶ್ ಆಗುತ್ತಂತೆ, ಕಾಲಿಡೋದಕ್ಕೆ ಜಾಗ ಆಗಲ್ವಂತೆ. ನಾವು ಬಂದುಬಿಟ್ಟು ಪೌರ್ಣಮಿಲಿ ಹೋಗಲಿಲ್ಲ, ಯಾಕಂದರೆ ಆವಾಗ ತುಂಬಾ ರಶ್ ಇರುತ್ತೆ ಅಂತೇಳ್ಬಿಟ್ಟು. ನಾರ್ಮಲ್ ಡೇಸ್ ಹೋದ್ರೇ ತುಂಬ ರಶ್ ಇತ್ತು. ನಾವು ನಾರ್ಮಲ್ ಡೇಸಲ್ಲೇ ಹೋಗಿದ್ದು. ಇದು ಬಂದು ಯಮಲಿಂಗ. ನೋಡ್ಬೋದು ನೀವು, ಅಷ್ಟೊಂದು ವೀಡಿಯೋಸ್ ಎಲ್ಲ ಅಲೋಗಿರಲಿಲ್ಲ ಅಲ್ಲಿ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ಬೋದು ನೀವು ಆಗಿನ ಕಾಲದ ದೇವಸ್ಥಾನಗಳೆಲ್ಲ ಯಾವ ರೀತಿ ಇತ್ತು, ಹಾಗೆ ಯಾವ ರೀತಿ ಕಾಣ್ತಾ ಇತ್ತು ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋರು, ಒಬ್ಬರು ಸ್ಲಿಪ್ಪರ್ನೂ ಕೂಡ ವೇರ್ ಮಾಡ್ಕೊಂಡು ಹೋಗ್ತಾಯಿದ್ರು. ಟೋಟಲ್ ಬಂದುಬಿಟ್ಟು ನಾವು ಬಸ್ಸಲ್ಲಿ ಸ್ಯಾಟ್ಲೈಟ್ ಇಲ್ಲಿಂದ ನಮ್ಮ ಏರಿಯಾದಿಂದ ಸ್ಯಾಟ್ಲೈಟಿಗೆ ಹೋಗ್ಬಿಟ್ಟು ಸ್ಯಾಟ್ಲೈಟಿಂದ ನಾವು ಬಸ್ಸಲ್ಲೇ ಹೋಗಿದ್ದು. 242 ರೂಪೀಸ್ ಏನೋ ಅಷ್ಟೇ. ಅಪ್ ಆ್ಯಂಡ್ ಡೌನು ಬಸ್ಸಲ್ಲೇ ಬಂದಿದ್ದು, ಬಸ್ಸಲ್ಲೇ ಹೋಗಿದ್ದು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಒಳಗೆ ಎಂಟ್ರಿ ಆಗೋ ಅಷ್ಟೊತ್ತಿಗೆ ತುಂಬಾ ರಶ್ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು, ಇನ್ನೂ ಅಷ್ಟು ಜನ ಇಲ್ಲ, ಬಟ್ ಆಲ್ರೆಡಿ ನಡ್ಕೊಂಡು ಹೋಗ್ತಾಯಿದ್ರು. ಇದು ಬಂದು ಇನ್ನೊಂದು ಜ್ಯೋತಿರ್ಲಿಂಗ. ನಾವು ಅಲ್ಲೇ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಕಾಲು ನೋವ್ತಾಯಿತ್ತು, ನೋಡೋಣ ಮಸಾಜ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಸಾಜ್ನ ಮಾಡಿಸ್ಕೊತಾ ಇದ್ದೀವಿ. ಬಟ್ ಮಸಾಜ್ ಅಂತೂ ಕಾಲಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ನಡೆದು ಕಾಲು ನೋವಾಗಿರುತ್ತಲ್ಲ ಹಾಗೆ. ಆದರೆ ಅಷ್ಟೊಂದು ಪೇಯ್ನ್ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಕಿಲೋಮೀಟ್ರ್ ನಡೆದು ಓವರಾಲ್ ನಾವು ಒಂದು 20 ಕಿಲೋಮೀಟರ್ಸ್ ಅಷ್ಟು ನಡೆದಿದ್ದೀವಿ, ಬಟ್ ಅಷ್ಟೊಂದು ಪೇಯ್ನೇ ಬಂದಿಲ್ಲ. ನಾವು ಆರಾಮಾಗಿದ್ವಿ. ಬಟ್ ಕೆಲವೊಬ್ಬರಿಗೆ ಅಲ್ಲಲ್ಲೇ ಕೂತ್ಕೊಂಡ್ಬಿಡೋರು, ಆಗಲ್ಲ ಅಂತೇಳ್ಬಿಟ್ಟು ಕೆಲವೊಬ್ಬರು ಆಟೋದಲ್ಲಿ ವಾಪಸ್ ಹೋಗಿರೋರು ಕೂಡ ಇದೆ. ನಾವು ಕೂಡ ಅಲ್ಲಿ 2 ಹತ್ರನ ಕಾಲು ಮಸಾಜ್ ತೊಗೊಂಡ್ವಿ.
ಬೆಳಿಗ್ಗೆನೇ ಹೋಗಿದ್ರಿಂದ ಬಿಸಿಲಿರಲಿಲ್ಲಲ್ವ, ಹಾಗಾಗಿ ಪರವಾಗಿಲ್ಲ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತೇನೋ ನಮಗೂ ಕೂಡ. 8 o'clock 9 o'clock ಆದರೆ ಅಂತೂ ತುಂಬಾ ಕಷ್ಟ ಆಗುತ್ತೆ, ಕಾಲೆಲ್ಲ ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರಾದರೂ ಹೋಗೋರಿದ್ದರೆ ಅಲ್ಲಿಗೆ ಅಟ್ಲೀಸ್ಟ್ ಒಂದು 4:15 5 ಗಂಟೆಗೆ ರೀಚ್ ಆದರೆ ಆರಾಮಾಗಿ ದರ್ಶನ ಮಾಡ್ಕೊಬೋದು. ಇದು ಬಂದು ಇನ್ನೊಂದು ಲಿಂಗ, ಸೂರ್ಯಲಿಂಗ. ಇದು ಕೂಡ ಅಷ್ಟೇ, ಎಲ್ಲ ಕೂಡ ಗೇಟ್ ಕ್ಲೋಸ್ ಆಗಿರುತ್ತೆ, ಯಾವುದೂ ಓಪನ್ ಇಲ್ಲ. ಎಲ್ಲೋ ಒಂದೊಂದು ಟೆಂಪಲ್ ಮಾತ್ರ ಓಪನ್ ಇರುತ್ತೆ. ಎಲ್ಲ ಲಿಂಗಗಳಲ್ಲೂ ಕೂಡ ಕೆಲವೊಂದು ಲಿಂಗಗಳಲ್ಲಿ ಅರ್ಚಕರು ಇದ್ದು ಪೂಜೆನ ಮಾಡಿಕೊಟ್ರು, ಕೆಲವೊಂದು ಲಿಂಗದಲ್ಲಿ ಇರಲಿಲ್ಲ. ಹಂಗೇ ನೋಡ್ಕೊಂಡು ಬಂದ್ವಿ. ನೋಡ್ಬೋದು ನೀವು ಯಾವ ರೀತಿ ಒಳಗಡೆ ಇದೆ ಅಂತೇಳಿ. ಹಾಗೆ ಇಲ್ಲಿ ಒಂದು ದೃಷ್ಟಿನ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವಲ್ಲಿ ತ್ರಿಶೂಲಕ್ಕೆ ನಿಂಬೆಹಣ್ಣು ಸಿಕ್ಸ್ಬಿಟ್ಟು ಅಲ್ಲಿ ದೃಷ್ಟಿ ಎಲ್ಲ ತೆಗ್ಸೋಕ್ಕೆ ಇರ್ತಾರೆ. ಅವರು 50 rupees 30 rupeesiಗೆ ಹೇಳ್ತಾರೆ. ಅಲ್ಲೇ ನಿಂಬೆಹಣ್ಣನ್ನು ತೊಗೊಂಡು ಕೊಟ್ಟು ಅವ್ರ ಹತ್ರನೇ ದೃಷ್ಟಿನ ತೆಗೆಸ್ಕೊಂಡು ಬಂದ್ವಿ. ಏನಾದರೂ ಇದ್ದರೆ ಆ ಥರ ದೃಷ್ಟಿ ಎಲ್ಲ ಹೋಗಲಿ ಅಂತೇಳಿ ನಾನು ನನ್ನ ಫ್ರೆಂಡ್ ಇಬ್ಬರೂ ತೆಗೆಸ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ರಾಜಗೋಪುರ ನೋಡೋಕ್ಕೆ ನಂಗೆ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾಯಿದ್ದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಪಾದದಲ್ಲಿ ನಾವು ಏನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳಿದ್ರು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಲಿಂಗದಲ್ಲಿ ಬಂದರೆ ನಾವು ಕಾಯಿನ ನಿಲ್ಲಿಸಬೇಕು. ಇಲ್ಲಿ 1 ರೂಪಾಯಿ ಕಾಯಿನ 2 rupees ಕಾಯಿನ ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ನಿಲ್ಲಿಸ್ತಾ ಇದ್ದೀನಿ. ನಾನಿಲ್ಲಿ ನೋಡ್ಬೋದು. ಇದು ಒಂದು ಲಿಂಗ, ನಮ್ಮ ಫ್ರೆಂಡ್ ಅವರು ವಿಡಿಯೋ ಮಾಡ್ಕೊಂಡಿದ್ರು. ಅನ್ನದಾನಂ ನಡೆಸರ தாங்களால் இயன்ற உதவி செய்யலாம். ஓம் நம சிவாய. சகாயம் செய்யுங்கள். ஓம் நம சிவாய. ப்ளீஸ் டொனேட்டட் ஃபார் ஃபுட் உதவி செய்யலாம். ஓம் நம சிவாய. ரோஜி அன்னதானம் செய்வித்துள்ளது தானே. ಮಳೆ ಕೆಲವೊಂದು ಹತ್ರ ವೀಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ನಾವಿಲ್ಲಿ ಫ್ರೀಯಾಗಿ ಒಂದು ರುದ್ರಾಕ್ಷಿನ ಕೊಡ್ತಾರೆ. ಅಲ್ಲಿ ತುಂಬಾ ಸ್ಪೆಷಲ್ಲಾಗಿರುತ್ತೆ ರುದ್ರಾಕ್ಷಿ. ನೀವೆಲ್ಲಾದರೂ ಹೋದರೆ ಆರಾಮಾಗಿ ಅಲ್ಲಿ ಫ್ರೀ ರುದ್ರಾಕ್ಷಿ ಯಾವ ಟೆಂಪಲಲ್ಲಿ ಕೊಡ್ತಾರೆ ಅಲ್ಲಿ ತೊಗೊಬೋದು. ನಾವು ಕೂಡ ತೊಗೊಂಬಂದ್ವಿ. ಅದು ದಾರಕ್ಕೆ ಮಾತ್ರ 10 rupees ತೊಗೊತಾರೆ. ನಾವಿಲ್ಲಿ ಮೋಕ್ಷ ಮಾರ್ಗದ ಹತ್ರ ಹೋಗಲೇಬೇಕು ನಾವು ಅಂತೇಳಿ ನಾವು ಆಲ್ರೆಡಿ ಸರ್ಚ್ ಮಾಡ್ಕೊಂಡು ಬಂದಿದ್ದರಿಂದ ಇಲ್ಲಿ ಹೋಗಲೇಬೇಕು ಅಂತೇಳಿ ತುಂಬಾ ಕ್ಯೂ ನಿಂತಿತ್ತು. ಬಟ್ ನಾವು ಹೋಗಲೇಬೇಕು ಎಷ್ಟೊತ್ತಾದರೂ ಅಂತ ಹೇಳ್ಬಿಟ್ಟು ಕಾದ್ಬಿಟ್ಟು ಹೋದ್ವಿ. ಕೆಲವೊಬ್ಬರು ಅಲ್ಲೇ ಸಿಗಾಕೊಂಡು ರಿಟರ್ನ್ ಬಂದಿರೋದು ಉಂಟು. ಬಟ್ ನಾವೆಲ್ಲ ಹೋಗಿ ಬಂದು ನಂಗೆ ತುಂಬಾ ಖುಷಿ ಆಯಿತು. ಇದರಲ್ಲಿ ಹೋಗಬೇಕು, ನಾವು ಹೋಗ್ತೀವೋ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಆರಾಮ್ಸೆ ಹೋಗಿ ಬಂದು ನನಗಂತೂ ತುಂಬಾ ಖುಷಿ ಆಯಿತು. ಇದಕ್ಕೋಸ್ಕರನೇ ತುಂಬಾ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ನನ್ನ ಗಿರಿವಲ ಮಾರ್ಗ ಎಲ್ಲನೂ ಕೂಡ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಲ್ಲಿ ಚಿಕ್ಕ ಪುಟ್ಟದೆಲ್ಲ ಟೆಂಪಲ್ಗಳು, ತುಂಬಾ ಟೆಂಪಲ್ಸ್ಗಳಿದ್ದಾವೆ ಇಲ್ಲಿ ತಿರುವಣ್ಣಾಮಲೈಯಲ್ಲಿ. ಬಟ್ ಎಲ್ಲ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನಾವು ನೋಡ್ಬೋದು ಎಷ್ಟೊತ್ತಾಯಿತು ಅಂತೇಳಿ. 9 o'clock ಆಗಿಬಿಡ್ತು. ಟಿಫನ್ ಏನು ತಿಂದಿರಲಿಲ್ಲ, ಹಂಗೇ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಅಲ್ಲಿ ಎಳ್ನೀರು ಫ್ರೂಟ್ಸ್ ಎಲ್ಲನೂ ಕೂಡ ಸೇಲ್ ಮಾಡ್ತಾರೆ. ಬಟ್ ನಾವೇನೂ ತಿಂದಿರಲಿಲ್ಲ, ಹಂಗೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ದೀವಿ. ಫೈನಲಿ ಟೆಂಪಲ್ ಹತ್ರ ಬಂದು ಅಲ್ಲಿ ಒಬ್ಬರು ಹಣೆಗೆಲ್ಲ ಇಡ್ತಾರೆ, ಅಲ್ಲಿ ಇಡ್ಸ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ನೋಡ್ಬೋದು ನೀವು ಎಷ್ಟು ಗಂಟೆಗೆ ಹೊರಟಿದ್ವಿ. ನಾವು ಬರೋ ಅಷ್ಟರೊಳಗೆ 9 ಗಂಟೆ ಆಗೋಯಿತು. ನಾವು ಅಷ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ರೂ ಕೂಡ ತುಂಬಾ ಲೇಟಾಯಿತು. ಮೋಕ್ಷ ಮಾರ್ಗದ ಹತ್ರ ತುಂಬಾ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ವೆಯ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ದೇವಸ್ಥಾನದ ಒಳಗಡೆ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಅಷ್ಟೇ ನಾವು 50 rupees ಟಿಕೆಟ್ನ ತೊಗೊಂಡ್ಬಿಟ್ಟು ನಾವು ಎಂಟ್ರಿನ ಮಾಡಿದ್ವಿ. ಅಲ್ಲೂ ಕೂಡ ತುಂಬಾ ರಶ್ ಆಗಿತ್ತು. ಆಲ್ರೆಡಿ ನಾವು 6-7 ಅಷ್ಟೊತ್ತಿಗೆ ಬಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ಕಂಪ್ಲೀಟ್ ಮಾಡಿ ನೈಟೇ ಮಾಡ್ಬೋದು.
ಒಳಗಡೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ದೇವಸ್ಥಾನ ಸುತ್ತ ಎಷ್ಟು ಗೋಪುರಗಳಿವೆ, ಹಾಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರೇಜ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಷ್ಟು ನೋಡಿ ಆ ಕಡೆ ಈ ಕಡೆ 4 ಗೋಪುರಗಳಿದೆ ಸುತ್ತಲೂ ಕೂಡ. ಮೇನ್ ರಾಜಗೋಪುರ ಬಂದ್ಬಿಟ್ಟು ಫ್ರಂಟಲ್ಲೇ ಸಿಗುತ್ತೆ. ಒಳಗಡೆ ಸ್ವಲ್ಪ ಕತ್ತಲೆ ಥರ ಇತ್ತು. ಹಾಗೆ ಎಷ್ಟು ಕಂಪ್ಲೀಟ್ ಮಾಡಿ ಬರೋ ಅಷ್ಟೊತ್ತಿಗೆ 11 o'clock ಆಗಿತ್ತು. ತುಂಬಾ ಲೇಟು ಕೂಡ ಆಯಿತು, ಯಾಕಂದರೆ ಅಷ್ಟೊತ್ತಿಗೆ ತುಂಬ ಜನ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿ. ನಾವು ಸ್ಟಾರ್ಟ್ ಮಾಡಿದ್ದು 12 o'clock ಸ್ಟಾರ್ಟ್ ಮಾಡಿದ್ರು ನಾವು ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ನಮಗೆ 11 o'clock ಆಗಿಬಿಡ್ತು. ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ ಅಲ್ಲೇ ಪ್ರಸಾದನ ಕೂಡ ಇತ್ತು. ಪುಳಿಯೋಗರೆ, ಪೊಂಗಲ್ ಆ ರೀತಿ ಮಾಡ್ತಾಯಿದ್ರು. ಅದನ್ನು ಕೂಡ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ತಿಂದ್ಬಿಟ್ಟು ನಾವು ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟು. ಹಾಗೆ ಪಕ್ಕದಲ್ಲಿ ಅಮ್ಮನವ್ರ ಟೆಂಪಲ್ಲು ಕೂಡ ಇದೆ, ಅಲ್ಲಿಯೂ ಕೂಡ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಯಾರಾದರೂ ವಿಸಿಟ್ ಮಾಡೋರಿದ್ದರೆ ಒಂದು ಸಲ ವಿಸಿಟ್ ಮಾಡಿ ತಿರುವಣ್ಣಾಮಲೈಗೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.